ಹಲೋ ಸ್ನೇಹಿತರೆ, ಇವತ್ತು ಸ್ವಪ್ನ ಜೋಶಿ ಅವರ ಪ್ರೊಫೈಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಗಂಡ ಜೊತೆಗೆ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸ್ಥಳ ಬಾಗಲಕೋಟೆ ಜಿಲ್ಲೆಯಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇವರ ವಯ 32 ಆಗಿರುತ್ತೆ. ಮುಖ್ಯವಾಗಿ ಇವರ ಸಮಸ್ಯೆ ನೋಡಿ, ಬೆರಳಿನಿಂದ ತೃಪ್ತಿ ಆಗುತ್ತಿಲ್ಲ ಎಂದು ಓಪನ್ ಆಗಿ ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ಇವಳ ಬಯಕೆ ಕಪ್ಪು ಗೂಟ ಇಟ್ಟಿಕೊಳ್ಳುವಂಥ ಈ ಒಂದು ಬಯಕೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದ ತಾವು ಡೀಟೇಲ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ 4 ವೇ ಟು ಪೇ ಆಫ್ ಯುವರ್ ಪರ್ಸನಲ್ ಲೋನ್ ಪಾಸ್ಟರ್. ಇವರು ಸ್ನೇಹಿತರೆ ಲೋನ್ ಪಡೆದುಕೊಂಡಿದ್ದಾರೆ. ಜೊತೆಗೆ ಸ್ನೇಹಿತರೆ ಇವರು ಯಾವ ರೀತಿ ಸ್ಪೀಡಾಗಿ ತನ್ನ ಲೋನ್ ಕೂಡ ಪೇ ಮಾಡಿದ್ದಾರೆ. ಸೊ ಮುಂದೆ ಚರ್ಚೆ ಮಾಡೋಣ. ಆ್ಯಂಡ್ you can take a specific step to pay off a high interest loan quickly to save money on interest. Here are some strategy. ಇವರು ಸ್ನೇಹಿತರೆ ಯಾವ ರೀತಿ ತನ್ನ ಒಂದು ಲೋನ್ನ ಪೇ ಮಾಡಿದ್ದಾರೆ, ಸೊ ಮುಂದೆ ಚರ್ಚೆ ಮಾಡೋಣ. ಆ್ಯಂಡ್ ಇವಳಿಗೆ ತೃಪ್ತಿ ಆಗದೇ ಇರೋದಕ್ಕೆ ಮುಖ್ಯ ಕಾರಣಗಳು ನಾವು ಇಲ್ಲಿ ಚರ್ಚೆ ಮಾಡೋಣ. ತುಂಬ ಇಂಟ್ರೆಸ್ಟಿಂಗ್ ಇದೆ, ಕಂಪ್ಲೀಟಾಗಿ ನೋಡಿ. ಇವಳು ಕಪ್ಪು ಮತ್ತು ತುಂಬ ಅಗಲವಾದ ಚಪಾತಿ ಹೊಂದಿದ್ದಾಳೆ. ಇವಳದು ತುಂಬ ಅಗಲ ಇರೋದ್ರಿಂದ ಚಿಕ್ಕ ಬದನೆಕಾಯಿಯಿಂದ ತೃಪ್ತಿ ಆಗಲ್ಲ. ಯಜಮಾನರು ತುಂಬ ಚಿಕ್ಕ ಬದನೆಕಾಯಿ ಹೊಂದಿದ್ದಾರೆ ಎಂದು ಹೇಳಿದ್ದಾರೆ. ದಪ್ಪ ಗೂಟ ಹುಡುಕಿ ಸಾಕಾಗಿದೆ, ಯಾರೂ ಸಿಗುತ್ತಿಲ್ಲ. ನಿಮ್ಮ ಪರಿಚಯದಲ್ಲಿ ಯಾರಾದರೂ ಇದ್ದರೆ ಅವರ ಡೀಟೇಲ್ಸ್ ಕೊಡಿ, ನಾನೇ ಸಂಪರ್ಕಿಸುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ರೀತಿ ವ್ಯಕ್ತಿ ಸಿಕ್ಕಿದ್ರೆ ತೃಪ್ತಿ ಆಗುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಮೊದಲನೇದಾಗಿ ಪ್ರತಿದಿನ ವ್ಯಾಯಾಮ ಮಾಡುವ ವ್ಯಕ್ತಿ ಆಗಿರಬೇಕು. ಎಕ್ಸಸೈಸ್ ಮಾಡುವ ವ್ಯಕ್ತಿ ಅವರು ಮಾಡುವಂತಹ ಸಮಯ ಚೆನ್ನಾಗಿ ಇರುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ವಾರದಲ್ಲಿ 3 ಸಲ ಬದನೆಕಾಯಿಗೆ ಮಸಾಜ್ ಮಾಡುವವನು ಆಗಿರಬೇಕು. ಮಸಾಜ್ ಮಾಡೋದ್ರಿಂದ ಸೈಜಲ್ಲಿ ಒಳ್ಳೆ ಬದಲಾವಣೆ ಆಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ದಪ್ಪ ಬದನೆಕಾಯಿ ಒಳಗೆ ಹೋಗುವಾಗ ಸಿಗುವ ಆನಂದ ಹೇಳುವುದಕ್ಕೆ ಆಗಲ್ಲ ಎಂದು ಹೇಳಿಕೊಂಡಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ ಬದನೆಕಾಯಿಗೆ ಮಸಾಜ್ ಹಾಗೂ ಎಕ್ಸಸೈಸ್ ಮಾಡುವಂಥ ವ್ಯಕ್ತಿಯಿಂದ ಸೊ ಖಂಡಿತ ತೃಪ್ತಿ ಆಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಇವರು ಪಡೆದುಕೊಂಡಿದ್ದ ಲೋನ್ ಯಾವ ರೀತಿ ತೀರಿಸಿದ್ದಾರೆ ಬನ್ನಿ. ಮೇಕ್ ಅ ವೀಕ್ಲಿ ಪೇಮೆಂಟ್. ಫಸ್ಟ್ ಯು ಕ್ಯಾನ್ ಕನ್ಸಿಡರ್ ಮೇಕಿಂಗ್ ವೀಕ್ಲಿ ಪೇಮೆಂಟ್ ಟುವರ್ಡ್ ದ ಲೋನ್ ಬ್ಯಾಲೆನ್ಸ್ ಇನ್ಸ್ಟೆಡ್ ಆಫ್ ಮಂತ್ಲಿ ಪೇಮೆಂಟ್. This strategy can help you cut the amount of your loans repayment term and may not feel the impact if you are paid every 2 weeks. ಪ್ರತಿ 2 ವಾರಕ್ಕೆ ಒಂದು ಸಲ ಸ್ನೇಹಿತರೆ ಸ್ವಲ್ಪ ಹಣ ತಾವು ತೀರಿಸುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮೇಕ್ ಎಕ್ಸ್ಟ್ರಾ ಪೇಮೆಂಟ್ ವೆನ್ ಯು ಕ್ಯಾನ್ ಆಲ್ಸೋ ಗೆಟ್ ಔಟ್ ಆಫ್ ಡೆಬಿಟ್ ಫಾಸ್ಟರ್ ಬೈ ಮೇಕಿಂಗ್ ಎಕ್ಸ್ಟ್ರಾ ಪೇಮೆಂಟ್ even if said payment are irregular. For example, we can put any gift money you were received towards a personal loan balance throughout the year, and you could make extra payment when you earn more than you expected. ಲೋನ್ ಪಡೆದುಕೊಂಡ ಕಂಪನಿಗೆ ಸ್ನೇಹಿತರೆ ಡೆಬಿಟ್ ಕಾರ್ಡಿಂದ ಇವರು ಪೇಮೆಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದೇ ರೀತಿ ಯೂಸ್ ಎ ಮಂತ್ಲಿ ಬಜೆಟ್. Look for way to cut spending so you can pay more toward your loan. Reviewing your budget can help you figure out where extra cash is going and which expenses are not unnecessary. ಇವರು ಸ್ನೇಹಿತರೆ 2 ವೀಕಲ್ಲಿ ಒಂದು ಸಲ ಪೇ ಮಾಡ್ತಾ ಇದ್ದಾರೆ. ಜೊತೆಗೆ ಮಂತ್ಲಿ ಒಂದು ಪೇಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಲೋನ್ ತೀರಿಸಿಕೊಳ್ಳಲು ತುಂಬ ಈಸಿ ಆಗುತ್ತೆ, ಬೇಗ ತೀರಿಸಿಕೊಳ್ಳಲು. ಆ್ಯಂಡ್ refinance your loan. Finally consider refinancing your personal loan, but only if you can get a lower interest rate than you have now. If you refinance at a higher rate of extend your repayment. ಇವರು ಸ್ನೇಹಿತರೆ ಬೇರೆ ಕಡೆ ಫೈನಾನ್ಸಲ್ಲೂ ಕೂಡ ಹಣ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇದರಿಂದ ಇವರು ಪಡೆದುಕೊಂಡಿದ್ದ ಲೋನ್ ಬೇಗ ತೀರಿಸಲು ಹೆಲ್ಪ್ ಆಗಿದೆ. ಗಂಡ ಜೊತೆಗೆ ಇಲ್ಲದ ಕಾರಣ ಸ್ನೇಹಿತರೆ ಸಂಸಾರ ನಡೆಸಲು ಹಣದ ಸಮಸ್ಯೆ ಇದೆ, ಅದಕ್ಕೆ ಲೋನ್ ಪಡೆದುಕೊಂಡಿದ್ದಾರೆ. ಜೊತೆಗೆ ಬೆರಳಿನಿಂದ ತೃಪ್ತಿ ಕೂಡ ಆಗುತ್ತಿಲ್ಲ. ಸೊ ಹಾಗಾಗಿ ಒಬ್ಬ ಜೊತೆಗೆ ಬೇಕು ಎಂದು ಕೂಡ ಮಾಹಿತಿ ತಿಳಿಸಿದ್ದಾರೆ.